ಅಧ್ಯಕ್ಷರಾಗಿರುವಂಥ ಕೆ ಸುಧಾಕರ್ ಅವರು ತಮ್ಮ ವೇತನ ಆಯೋಗದ ವರದಿಯನ್ನು ಸರ್ಕಾರಿ ನೌಕರರ ಒತ್ತಾಯದ ಮೇರೆಗೆ 16/3/2024ರಂದು ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಯೋಗದ ವರದಿಯನ್ನು ಸಲ್ಲಿಸಿದ್ರು. ಹೌದು, ಈ ಒಂದು ಸಲ್ಲಿಸಿರುವಂಥ ವರದಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘವು ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆ ಪರಿಷ್ಕರಣೆಗಾಗಿ ಸಲ್ಲಿಸಿದ ಪ್ರಸ್ತಾವನೆ ಅಂಶಗಳನ್ನು ಪರಿಗಣಿಸಿ ಶಿಫಾರಸ್ಸಿನಂತೆ ಉಲ್ಲೇಖಿಸಿ ಮುಂದಿನಂತೆ ಶಿಫಾರಸುಗಳು ಮಾಡಿದೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಯಾವ ರೀತಿ ಅಂತ ಕೊಟ್ಟಿದ್ದಾರೆ ಅಂದರೆ, ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ 27% ಫಿಟ್ಮೆಂಟ್ನೊಂದಿಗೆ ಒಂದು ನೌಕರರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಹಾಗಾದರೆ ಆ ಎಲ್ಲ ಒಂದು ಫಿಟ್ಮೆಂಟ್ ಯಾವ ರೀತಿಯಾಗಿದೆ, ನೌಕರರಿಗೆ ಏನೆಲ್ಲ ಒಂದು ಸೌಲಭ್ಯಗಳು ನೀಡಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. ಮಾಹಿತಿ ನೋಡ್ತಾ ಇರೋರು ಲೈಕ್ ಮಾಡ್ತಾ ಹೋಗಿ, ದಯವಿಟ್ಟು ಮಾಹಿತಿಯನ್ನು ನೋಡೋರೆಲ್ಲರೂ ಸಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರುವಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬಂದಾಗಿದೆ. ನೌಕರರು ಕಾದು ಕುಳಿತಿರುವಂಥ ನೌಕರರ ವೇತನ ಈಗ 7ನೇ ವೇತನ ಆಯೋಗದ ಅಡಿಯಲ್ಲಿ ನೌಕರರು ಸಿದ್ಧರಾಗಿದ್ದಾರೆ ವೇತನವನ್ನು ಪಡೆಯೋದಕ್ಕೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ. ಬಿಗ್ ಬ್ರೇಕಿಂಗ್ ನ್ಯೂಸ್ ದಿನಾಂಕ 1/7/2022ಕ್ಕೆ ಇದ್ದಂತೆ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನಕ್ಕೆ 27.50% ಫಿಟ್ಮೆಂಟ್ ಹೆಚ್ಚಿಸಲು ಶಿಫಾರಸು ಎಂಬುದರ ಬಗ್ಗೆ ಮಹತ್ವದಂಥ ಮಾಹಿತಿ. ರಾಜ್ಯದಲ್ಲಿ ಒಂದನೇ ಒಂದು ಪಾಯಿಂಟ್ ಯಾವ ರೀತಿಯಾದಂತೆ ಅಂದರೆ 1/7/2022ಕ್ಕೆ ನೋಡ್ತಾ ಇದ್ದೀರಲ್ಲ, 1/7/2022ಕ್ಕೆ ಒಂದು ಸರ್ಕಾರಿ ನೌಕರರ ಬೇಸಿಕ್ ಸ್ಯಾಲರಿ ಯಾವ ರೀತಿಯಾಗಿರುತ್ತೋ ಆ ಒಂದು ಸ್ಯಾಲರಿಗೆ 27.50% ಫಿಟ್ಮೆಂಟ್ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರ ವತಿಯಿಂದ ಎಂಬುದರ ಬಗ್ಗೆ. ಎರಡನೆಯದು ದಿನಾಂಕ 1/7/2022ಕ್ಕೆ ಇದ್ದಂತೆ 31% ತುಟ್ಟಿ ಭತ್ಯೆಯನ್ನು ವಿಲೀನ, ಅದರ ಮೇಲೆ 27.50% ಸೇರಿಸಿ ಒಟ್ಟು 58.50% ಮೂಲ ವೇತನದಲ್ಲಿ ಹೆಚ್ಚಳ ಎಂಬುದರ ಬಗ್ಗೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಒಂದು ಮಾಹಿತಿಯ ಪ್ರತಿ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೀವು ಮಾಹಿತಿಯನ್ನು ಪಡೆದುಕೊಳ್ಳಿ. ಡೌಟ್ಸ್ಗಳಿದ್ದರೆ ದಯವಿಟ್ಟು ನಿಮ್ಮ ಒಂದು ಬೇಸಿಕ್ ಸ್ಯಾಲರಿ ತಿಳಿಸಿ, ನಿಮಗೆ ನಿಮ್ಮ ಒಂದು ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ನಾವು ಖಂಡಿತವಾಗಲೂ ತಿಳಿಸ್ತೀವಿ. ಯಾಕಂದರೆ ಯಾವ ರೀತಿ ಅಂತ ಒಬ್ಬೊಬ್ಬರಿಗೆ ಡೌಟ್ಸ್ಗಳಿರ್ತವೆ. ದಯವಿಟ್ಟು ಪೆನ್ಷನರ್ಸು ರಾಜ್ಯದಲ್ಲಿ ಪಿಂಚಣಿದಾರರ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ನಾವು ತಿಳಿಸೋದಕ್ಕೆ ಮುಂದಾಗ್ತೀವಿ. ರಾಜ್ಯದ ಒಂದು ಮೂರನೇ ಒಂದು ಮಹತ್ವದ ಮಾಹಿತಿ, ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು 17,000 ರೂಪಾಯಿಯಿಂದ 27,000ಕ್ಕೆ ಹಾಗೂ ಗರಿಷ್ಠ ಮೂಲ ವೇತನವನ್ನು 1,40,600 ರೂಪಾಯಿಯಿಂದ 2,41,200 ರೂಪಾಯಿಗಳಿಗೆ ಹೆಚ್ಚಳ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಈ ಎಲ್ಲ ಒಂದು ರೀತಿಯಾದಂಥ ಬೆಳವಣಿಗೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಹ ಬಹಳಷ್ಟು ಶ್ರಮ ವಹಿಸಿದೆ. ಆ ಒಂದು ಸಂಘಕ್ಕೂ ಸಹ ನಾವು ಇಲ್ಲಿ ಒಂದು ಕೈ ಜೋಡಿಸಲೇಬೇಕಾಗುತ್ತದೆ. ಹೆಡ್ಸ್ ಅಪ್ ಟು ಯು. ರಾಜ್ಯದ ಸರ್ಕಾರಿ ನೌಕರರಿಗಾಗಿ ಹಗಲಿರುಳನೆದೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಜುಲೈ 29ರಿಂದಲೇ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡೋದಕ್ಕೂ ಸಹ ಸಿದ್ಧತೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಡೆಸಿದ್ದು, ಅದರ ಫಲಶ್ರುತಿಯಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳು ಈಗ ವೇತನ ಆಯೋಗವನ್ನು ಹೆಚ್ಚಿಸಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ 1/2024ರಿಂದ 7ನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಮೌನ ಮುರಿದಿದ್ದು, ರಾಜ್ಯದ ಸರ್ಕಾರಿ ನೌಕರರಿಗೆ ಅಫಿಷಿಯಲ್ ಆಗಿ ರಾಜ್ಯ ನೌಕರರಿಗೆ ವೇತನ ಆಯೋಗ ನೀಡೋದಕ್ಕೆ ತಮ್ಮ ಒಂದು ಒಪ್ಪಿಗೆಯನ್ನು ನೀಡಿದ್ದಾರೆ. ಆ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಸರ್ಕಾರಿ ನೌಕರರ ಸಂಘ ಈ ಒಂದು ಮಾಹಿತಿಯನ್ನು ಷಡಕ್ಷರಿ ಅವರ ಸಹಿಯೊಂದಿಗೆ ಮಾಹಿತಿಯನ್ನು ಸರ್ಕಾರಿ ನೌಕರರ ಗಮನಕ್ಕೆ ನೀಡಲಾಗಿದೆ. ನೌಕರರ ಈ ಒಂದು ಮಾಹಿತಿಯನ್ನು ಗಮನಿಸಿ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೌಕರರ ವೇತನ ಆಯೋಗ ಖಂಡಿತವಾಗಲೂ ಹೆಚ್ಚಳವಾಗಲ್ಲ ಅಂತ ಕೆಲವೊಂದಿಷ್ಟು ಸಂಘಟನೆಗಳು ಹೇಳ್ತಾ ಇದ್ರು. ಆದರೆ ಸರ್ಕಾರಿ ನೌಕರರ ಸಂಘ ಒಂದು ಛಲ ಬಿಡದೆ ರಾಜ್ಯ ಸರ್ಕಾರಿ ನೌಕರರಿಗಾಗಿ ಎಲ್ಲ ರೀತಿಯಾದಂಥ ನಾನು ಜೈಲಿಗೆ ಹೋಗೋದಕ್ಕೂ ಸಹ ಸಿದ್ಧ, ನೌಕರರ ವೇತನ ಆಯೋಗ ಹೆಚ್ಚಳವಾಗಲೇಬೇಕು, ನೌಕರರಿಗಾಗಿ ನಾನು ಅನಿರ್ದಿಷ್ಟಾವಧಿ ಹೋರಾಟ ಮಾಡಿ ನೌಕರರ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಕ್ಕೆ ನಾನು ಯಾವುದೇ ರೀತಿಯಂತ ಕೈ ಬಿಡೋದಿಲ್ಲ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಸಹ ಗುಡುಗಿದ್ರು. ಆ ಎಲ್ಲ ಒಂದು ಎಲ್ಲ ರೀತಿಯಂತ ಕೆಲಸಕ್ಕೆ ಮನದಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೌಕರರಿಗೆ ವೇತನ ಆಯೋಗವನ್ನು ನೀಡಿದ್ದಾರೆ.
ಆ ಒಂದು ಫಲ ಇಲ್ಲಿ ಸಿಕ್ಕಿದೆ. ಆಗಸ್ಟ್ 1ರಿಂದಲೇ ವೇತನ ಆಯೋಗದ ಅಡಿಯಲ್ಲಿ ನೀವು ಸಂಬಳ ಪಡೆಯಲಿದ್ದೀರಿ. 27.50 ಅಷ್ಟು ಫಿಟ್ಮೆಂಟು, 31% ಅಷ್ಟು DA, ರಾಜ್ಯದಲ್ಲಿ ಟೋಟಲ್ ಆಗಿ ಶೇಕಡ 58.50 ಅಷ್ಟು ಮೂಲ ವೇತನದಲ್ಲಿ ನಿಮ್ಮ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ. ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ರಾಜ್ಯದಲ್ಲಿ